ಹೊಡ್ಕೊಳ್ರಿ. ಓ ಸಿಲಿಲಸ್ಗೆ ಹಾಕು. ಹಾ ಆಯ್ತು ಕೊಡ್ರಿ ಹೊಲ್ಕೊಡೋಣ. ಎಷ್ಟು ಟಾಪಿಗೆ? ಅಕ್ಕ ಬರೇ ಚುಡಿದಾರ್ಗೆ ಟಾಪು ಐತೆ ಅಲ್ಲ, ಅದಕ್ಕೆ ಬರೇ 300 ರೂಪಾಯಿ. 300 ರೂಪಾಯಿನಾ? ಹೌದು ಅಕ್ಕ, ಬರೇ 300 ರೂಪಾಯಿ ಐತೆ. ಆಯ್ತಕ್ಕ, ಒಲಿರಿ. ಯಾವಾಗ ಕೊಡ್ತೀರಾ ಅಕ್ಕ? ಯಾವಾಗ ಬೇಕು ಅಂತ ಹೇಳ್ರಿ, ಹಾಗೆ ಕೊಟ್ಬಿಡ್ತೀನಿ. ನಾಳೆ ಕೊಡ್ತೀರಾ? ಆಯ್ತು, ಹಾಗಾದ್ರೆ ನಾಳೆನೇ ತಗೊಳ್ರಿ. ಅಯ್ಯೋ 300 ರೂಪಾಯಿ ಆಗತ್ತಂತೆ, ಹೆಂಗ್ ಕೊಡ್ತೀನೋ ಗೊತ್ತಿಲ್ಲ. ಸರಿ ನಾಳೆ ತಾನೆ ನೋಡೋಣ. ಅಮ್ಮ ನೋಡಮ್ಮ, ಇಲ್ಲಿ ಎಲ್ಲ ಹೆಂಗ್ ಆಗ್ಬಿಡ್ತು ಅಂತ. ಎಲ್ಲ ಗಿಡನು ಹಂಗೆ ಸುಟ್ಟೋದಂಗ ಆಗ್ಬಿಡ್ತಲ್ಲಮ್ಮ. ಅಯ್ಯೋ. ಹೌದು, ಅದನ್ನೇ ನಾನು ಹೇಳಕ್ ಬಂದೆ. ಹೆಂಗ್ ಆಗ್ಬಿಡ್ತಲ್ಲ ಈ ಗಿಡ. ನಿನ್ನೆ ಚೆನ್ನಾಗಿತ್ತು, ಅಷ್ಟ್ ಬೇಗ ಇವತ್ತು ಹಿಂಗಾಗ್ಬಿಟ್ಟಿದೆ. ಅಯ್ಯೋ ಅಮ್ಮ ನೋಡು, ಯಾವ ತರ ಕಾಣ್ತಿದೆ ಅಂತ. ನೋಡಕ್ಕೆ ವಿಷದ ತರಕಾರಿ ತರನೇ ಕಾಣ್ತಿದೆ ಕಣಮ್ಮ. ಇದು ಈ ತರ ಆಗೋದು ನೆನ್ನೆನೇ ಆಗಿತ್ತು ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದ್ದ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಹೌದು ಪ್ರೀತಿ, ಮೊದ್ಲು ಈ ಗಿಡನೆಲ್ಲ ಕಿತ್ತು ಬಿಸಾಡ್ಬಿಡ್ಬೇಕು. ಏನಂತೀಯ? ನೋಡು, ಇದನ್ನ ನೋಡ್ತಾ ಇರುವಾಗ ಒಂಥರ ವಾಂತಿ ಬರಂಗ್ ಆಗ್ತಿದೆ ನನಗೆ. ಮೊದ್ಲು ಬಾ, ಇದನ್ನೆಲ್ಲ ಕಿತ್ತು ಬಿಸಾಡೋಣ. ಅಯ್ಯೋ ಹೋಗಮ್ಮ, ನನ್ಗಂತೂ ಸೊಂಟ ಎಲ್ಲ ನೋವ್ತಾ ಇದೆ, ಹೊಟ್ಟೆ ಒಂಥರ ಅನಿಸ್ತಾ ಇದೆ. ಹೋಗ್ ಸ್ವಲ್ಪ ತಂಗಿ ಆರಾಮಾಗಿ ನಿದ್ರೆ ಮಾಡ್ತೀನಿ. ನೀನೇ ಎಲ್ಲ ಕಿತ್ತು ಬಿಸಾಡ್ಬಿಟ್ಟು ಬಾ, ಆಯ್ತಾ? ಅಲ್ಲ ಪ್ರೀತಿ, ತರಕಾರಿ ಬೆಳ್ಸಕ್ ಮಾತ್ರ ಅಷ್ಟು ಜೋಶಾಗಿ ನೀನ್ ಬಂದು ಕೆಲಸ ಮಾಡ್ತಾ ಇದ್ದೆ. ಈಗ ಇದನ್ನೆಲ್ಲ ಕಿತ್ ಬಿಸಾಡೋಣ ಅಂದ್ರೆ ಆಗಲ್ಲ, ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ. ಏನ್ ಪ್ರೀತಿ ಈ ತರ ಎಲ್ಲ ಮಾತಾಡ ನೀನು? ಬಾ, ನೀನು ಸೇರ್ಕೊಂಡು ಕೆಲಸ ಮಾಡಿದ್ರೆ ತಾನೇ ಬೇಗ ಆಗತ್ತೆ. ಇದು ನಿಂಗೆ ಬಿಟ್ವಿ ಅಂದ್ರೆ ಮಕ್ಳು ಏನಾರು ನೋಡಿ ಏನೋ ಬಾಯಿಗೆ ಹಾಕ್ಬಿಡ್ತು ಅಂದ್ರೆ ಏನ್ ಮಾಡೋದು? ಬಾ, ಮೊದ್ಲೆಲ್ಲ ಕಿತ್ ಬಿಸಾಡೋಣ. ಅಯ್ಯೋ ಹೋಗಮ್ಮ, ನನ್ ಬೇರೆ ಕಾಲ್ ನೋವು ಆಗ್ತಿದೆ ಕಣಮ್ಮ. ನೀನ್ ಸುಮ್ಗೆ ಮಾಡಮ್ಮ ಕೆಲ್ಸ. ನೀನ್ ಯಾಕೆ ಹಿಂಗ್ ಮಾಡ್ತೀಯಾ? ನಾನು ಹೋಗಿ ಹಂಗೆ ರೆಸ್ಟ್ ತಗೊಳ್ತೀನಿ. ಇವಳೊಬ್ಳು ದೊಡ್ಡ ಸೋಂಬೇರಿನ ಅಂತ ನನ್ ಮಗಳು. ಮಾಡೋದೆಲ್ಲ ಮಾಡ್ಬಿಟ್ಟು ಕೆಲ್ಸ ಅಂದ ತಕ್ಷಣ ಓಡಬಿಟ್ಲು. ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರ, ಎಲ್ಲ ಕ್ಲೀನ್ ಮಾಡ್ಲೇಬೇಕಲ್ಲ. ಮಾಡೋಣ. ಅಮ್ಮ ಸ್ವಲ್ಪ ಬಾರಮ್ಮ ಇಲ್ಲಿ. ಏನು ಪ್ರೀತಿ? ಬಂದೆ ತಡಿ. ಅಯ್ಯೋ ಅಮ್ಮನ ಹತ್ರ ನಾನು ಈಗ ಹೆಂಗ್ ಹೇಳೋದು? ಏನಾದ್ರೂ ಮಾಡಿ ಅಮ್ಮನ ಹತ್ರ ದುಡ್ಡು ತಗೊಳ್ಳೇಬೇಕು, ಇಲ್ಲಾಂದ್ರೆ ಆಗಲ್ಲ. ಏನ್ ಪ್ರೀತಿ, ಆಚೆ ಸ್ವಲ್ಪ ಕೆಲಸ ಮಾಡಕ್ ಬಾ ಅಂದ್ರೇನು ಬರ್ತಾ ಇಲ್ಲ. ಮತ್ತೆ ನೀನ್ ಅಲ್ಲಿಂದ ಮತ್ತೆ ನನ್ನ ಕರಿತಾ ಇದೆಯಲ್ಲ, ಯಾಕೆ? ಏನಾಯ್ತು? ಆಚೆ ಈಚೆ ನಡೆದು ನನ್ ಕಾಲೆಲ್ಲ ನೋವಾಗ್ತಿದೆ ನೋಡು. ಅಮ್ಮ ಏನಿಲ್ಲ ಕಣಮ್ಮ, ನಮ್ ಇವ್ರು ಇದಾರಲ್ಲ ಭಾನು ಅಕ್ಕ, ನಿನಗ್ ಗೊತ್ತಾ? ನಮ್ಮ ಅತ್ತಿಗೆ ಇದಾರಲ್ಲ, ಅವ್ರದ್ದು ಫ್ರೆಂಡ್ ಇದಾರಲ್ಲಮ್ಮ ಭಾನು ಅಕ್ಕ. ಯಾ ಭಾನು? ಅದೇ ತರಕಾರಿ ಎಲ್ಲ ಮಾಡ್ತಾರಲ್ಲ ಅವಳ? ಕಣಮ್ಮ, ಅವ್ರೇ. ಅವ್ರ ಗಂಡನು ರಿಕ್ಷಾ ಓಡಿಸ್ತಾರಲ್ಲ, ಅವರೇ ಕಣಮ್ಮ. ಏನಾಯ್ತು ಅವಳಿಗೆ? ಅಯ್ಯೋ ಅಮ್ಮ, ಅವರಿಗೆಲ್ಲ ಏನಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಏನಿಲ್ಲ ಕಣಮ್ಮ, ಆ ಅಕ್ಕ ಇದ್ದಾರಲ್ಲ ಅವರು ತರಕಾರಿ ಮಾರೋದ್ ಬಿಟ್ಬಿಟ್ಟು ಈಗ ಬಟ್ಟೆ ಹೊಲಿತಾ ಇದಾರೆ ಕಣಮ್ಮ. ಹೌದಾ? ಬಟ್ಟೆ ಹೊಲಿತಾಳ ಅವಳು? ಕಣಮ್ಮ, ಬಟ್ಟೆ ಹೊಲಿತಾರಂತೆ, ಬಹಳ ಚೆನ್ನಾಗಿ ಹೊಲಿತಾರಂತ ಊರಲ್ಲೆಲ್ಲ ಹೇಳ್ತಾರೆ ಕಣಮ್ಮ. ಅದಕ್ಕೆ ನಾನು ಸರಿ ಒಂದ್ ಕೊಟ್ಟು ನೋಡೋಣ ಬಟ್ಟೆನ ಅಂತಂದ್ಬಿಟ್ಟು ನಿನ್ನೆ ಅಷ್ಟೇ ತಗೊಂಡೋಗಿ ಕೊಟ್ಟಿದ್ದೆ ನೋಡು. ಅವರು ಬಟ್ಟೆ ಹೊಲ್ದಾಯ್ತು, ಬಾ ತಗೊಂಡೋಗು ಅಂತ ಫೋನ್ ಹಚ್ಚಿದ್ರು. ಅದಕ್ಕೆ ಕಣಮ್ಮ ನಿಮ್ಮನ್ನ ಕರೆದಿದ್ದು. ಏನು ಬಟ್ಟೆ ಕೊಟ್ಟ? ಪ್ರೀತಿ, ಯಾವ ಬಟ್ಟೆ ಕೊಟ್ಟೆ? ಯಾಕೆ ಕೊಟ್ಟೆ? ಈಗ ಯಾವ್ದು ಹಬ್ಬ ಹರಿದಿನಲ್ಲ, ಏನಿಲ್ಲ. ಯಾವ ಬಟ್ಟೆ ತಗೊಂಡೋಗಿ ಕೊಟ್ಟೆ ನೀನು? ಹೌದು, ನಿನ್ನ ಹತ್ರ ಹಿಂಗೆ ಬಟ್ಟೆ? ಅಯ್ಯೋ ಅಮ್ಮ, ಮತ್ತೆ ಕೇಳ್ತಾ ಇದೆಯಾ ನೋಡು. ನಾನು ಏನೇನೇ ಹೇಳಿಲ್ವಾ ಸಿಲಿಲೆಸ್ಸು ನಾನು ಬಟ್ಟೆ ಹೊಲ್ಸ್ಕೋಬೇಕು ಅಂತ? ಆ ದುರ್ಗಾ ಮಾತ್ರ ಹಾಕೊಂಡಿದ್ದಾಳೆ, ನನ್ಗೆ ಯಾಕೆ ಚೆನ್ನಾಗಿರಲ್ಲ. ಅದಕ್ಕೆ ನಿನ್ ಸೀರೆ ಇತ್ತಲ್ಲ ಕೆಂಪು ಕಲರು, ಅದನ್ನ ತಗೊಂಡೋಗಿ ಟೈಲರ್ ಅಕ್ಕನ ಹತ್ರ ಕೊಟ್ಟೆ. ಅವರು ಹೊಲಿದಾರಂತೆ, ಬಂದ್ ತಗೊಂಡೋಗು ಅಂತ ಫೋನ್ ಹಚ್ಚಿದ್ರು ಕಣಮ್ಮ. ಅಮ್ಮ ದುಡ್ಡು ಕೊಡಮ್ಮ, ಒಂದು 300 ರೂಪಾಯಿ ಅಂತೆ ಬಟ್ಟೆ ಹೊಲಿಯಕ್ಕೆ. ಪ್ರೀತಿ, ಯಾರ ಹತ್ರ ಈಗ ದುಡ್ಡಿದೆ? ಯಾರನ್ನ ಕೇಳಿ ನೀನ್ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ಯಾ? ಅದು ನನ್ನ ಹತ್ರ ಒಂದೇ ಸೀರೆ ಇದ್ದಿದ್ದು, ಎಲ್ಲಾದ್ರೂ ಹೋದ್ರೆ ಉಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಅದನ್ನು ತಗೊಂಡೋಗಿ ಟೈಲರ್ ಹತ್ರ ಕಟ್ ಮಾಡಕ್ ಕೊಟ್ಟಿದ್ಯಲ್ಲ ನೀನು. ಇದ್ ಮಾಡೋದಲ್ಲ ಸರಿನಾ? ಅಲ್ಲ, ಈಗ ಬಟ್ಟೆ ತಗೊಳಕ್ಕೆ ದುಡ್ಡು ಎಲ್ಲಿಗೆ ಹೋಗೋದು? ಯಾರ ಹತ್ರ ಇದೆ ದುಡ್ಡು? ಅಮ್ಮ ಯಾಕಮ್ಮ ಸೀಟ್ ಮಾಡ್ಕೊಳ್ತೀಯಾ? ದೊಡ್ಡಕ್ಕೆ ಹೇಳಿದ್ರಲ್ಲ ನಿನ್ನೆ ಅಕ್ಕಿ ಮನೇಲಿ ನನ್ಗೆ ಎಲ್ಲಾದ್ರೂ ಕೆಲಸ ಹುಡ್ಕೊಡ್ತೀವಿ ಅಂತ. ಕೆಲಸ ಸಿಕ್ಬಿಡತ್ತೆ, ಸುಮ್ಕಿರಮ್ಮ. ಕೆಲಸ ಸಿಕ್ತು ಅಂದ್ರೆ ಸಂಬಳ ತಂದು ನಿನ್ ಕೈ ಹೇಳ್ತಾನೆ ಕೊಡೋದು. ಆಮೇಲೆ ನೀನ್ ಏನ್ ಬೇಕಾದ್ರೆ ಮಾಡ್ಕೊಳ್ತೀನಿ ಅಂತೆ. ಈಗ ನನ್ಗೆ ಸ್ವಲ್ಪ ಒಂದ್ 300 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಡಮ್ಮ. ಹೋಗಿ ಬಟ್ಟೆ ತಗೊಂಡ್ಬಂದ್ಬಿಡ್ತೀನಿ. ಪಾಪ ಅಕ್ಕ ಕಷ್ಟಪಟ್ಟು ಹೊಲ್ದಿರ್ತಾರೆ, ದುಡ್ಡು ಕೊಡ್ಬೇಕಲ್ವಾ? ಹಂಗೆ ತಂದ್ರೆ ಹೆಂಗಮ್ಮ? ಪ್ರೀತಿ, ನನ್ನ ಹತ್ರ ನಯಾ ಪೈಸಾ ಇಲ್ಲ ಕಣಮ್ಮ. ನಾವಿಬ್ರು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಯಾರು ದುಡ್ಡು ಕಟ್ಟಿದ್ರೋ ಗೊತ್ತಿಲ್ಲ. ನಾವು ಡಿಸ್ಚಾರ್ಜ್ ಆಗಿ ಬಂದಿದ್ದೀವಿ. ಅದ್ರ ಬಗ್ಗೆ ಎಲ್ಲ ಒಂಚೂರು ಆಲೋಚನೆ ಮಾಡಿದೆ ನೀನು? ಏನಿಲ್ಲ. ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ಬಟ್ಟೆ ತಗೊಂಡೋಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನಿಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ ಈಗ ದುಡ್ಡು ಕೇಳ್ತಿದ್ಯಾ? ಎಲ್ಲಿಗೆ ಹೋಗ್ಲಿ ನನ್ನ ದುಡ್ಡಿಗೆ? ಮನೇಲಿ 1 ರೂಪಾಯಿನೂ ಇಲ್ಲ, ನಿನ್ಗೆ ಗೊತ್ತಿಲ್ವಾ ಇದೆಲ್ಲ? ಅಯ್ಯೋ ಅಮ್ಮ, ಎಲ್ಲಾದ್ರೂ ಡಬ್ಬಿಗಳಲ್ಲಿ ದುಡ್ಡಿನ ಇಟ್ಟಿರ್ತೀಯ ಅಂತ ಅಂದ್ಬಿಟ್ಟು ಕೇಳಿದೆ ಕಣಮ್ಮ. ದುಡ್ಡಿಲ್ಲ ಅಂದ್ರೆ ಬಿಡು, ನನಗೆ ಬಟ್ಟೆನೂ ಬೇಡ, ಏನು ಬೇಡ. ಯಾಕಮ್ಮ ಹಿಂಗ್ ಬೈತೀಯಾ?
ಅಲ್ಲ ಪ್ರೀತಿ, ಇಷ್ಟೊಂದು ಕಷ್ಟದಲ್ಲಿ ನೀನು ಆ ಬಟ್ಟೆ ಹೊಲ್ಸ್ಕೊಂಡು ಹಾಕಬೇಕಂತ ಏನಿದೆ? ಅವಳಿಗೆ ಶೋಕಿ ತೋರ್ಸಕ್ಕೆಲ್ಲ ನೀನು ಈ ತರ ಮಾಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಬದುಕಕ್ಕೆ ಆಗಲ್ಲ ನೋಡು. ಅಯ್ಯೋ ಅಮ್ಮ, ಬಿಟ್ಬಿಡಮ್ಮ, ನನಗೆ ಆ ಬಟ್ಟೆನೇ ಬೇಡ. ಈಗಲೇ ಹೋಗಿ ಆ ಅಕ್ಕನ ಹತ್ರ ಹೇಳ್ತೀನಿ, ಅಕ್ಕ ನನ್ನ ಹತ್ರ ದುಡ್ಡೇ ಇಲ್ಲ ನೋಡ್ರಿ, ಏನೋ ಹೊಲ್ಸ ಕೊಟ್ಬಿಟ್ಟೆ, ಇಟ್ಕೊಂಡಿರಿ, ದುಡ್ಡು ಬಂದ್ಮೇಲೆ ನಾನು ತಗೊಳ್ತೀನಿ ಅಂತ ಒಂದು ಮಾತು ಹೇಳ್ಬಿಡ್ತೀನಿ ಕಣಮ್ಮ. ಯಾಕಂದ್ರೆ ಪಾಪ ಅವ್ರು ನಾನು ಬರ್ತೀನಿ ಅಂತ ಕಾಯ್ತಾ ಇರ್ತಾರೆ. ಸರಿ, ಮೊದ್ಲು ಹೋಗಿ ಹೇಳ್ಬಿಟ್ ಬಾ. ಕಣಮ್ಮ, ಹೋಗ್ತೀನಿ. ಅಯ್ಯೋ, ನಮ್ಮಮ್ಮ ಹಿಂಗ್ ಮಾಡ್ತಾರಂತ ಒಂಚೂರು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮನ ಹತ್ರ ದುಡ್ಡಿರತ್ತೆ ಅಂತ ಧೈರ್ಯದಲ್ಲೇ ಕೊಟ್ಬಿಟ್ಟೆ ಭಾನು ಅಕ್ಕನ ಹತ್ರ. ಈಗ ಏನ್ ಹೇಳ್ತಾರ ಏನೋ. ಸರಿ, ಹೋಗಿ ಏನಂತ ನೋಡೋಣ. ಪಾಪ ಅವರು ಕಷ್ಟಪಟ್ಟು ಹೊಲ್ದಿರ್ತಾರೆ, ದುಡ್ಡು ಕೊಟ್ಟೆ ತಗೊಂಬರ್ಬೇಕು. ಸರಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಡಣ. ನಮ್ದು ಇದು ಹಕ ಬಂತು ಅಂದ್ರೆ ಬಟ್ಟೆಗೆ ಕೊಟ್ಬಿಟ್ಟು 300 ರೂಪಾಯಿ ತಗೊಂಡ್ಗೆ ಹೋಗ್ಬೇಕು. ಏನಾದ್ರು ತಗೊಂಡ್ ಹೋದ್ವಿ ಅಂದ್ರೆ ನಾಳೆ ಬಕ್ರೀದು ಹಬ್ಬಕ್ಕೆ ಬರತ್ತೆ. ಇಷ್ಟೊತ್ತಿಗೆ ಆಯ್ತು, ಇನ್ನೂ ಬರ್ಲಿಲ್ಲ. ಇದು ಹಕ ಯಾವಾಗ ಬರತ್ತೆ ಏನೋ ಗೊತ್ತಿಲ್ಲ. ಬಂತು ನಮ್ದು ಪ್ರೀತಿದಕ್ಕೂ ಹಕ. ಅಯ್ಯಯ್ಯೋ, ಈ ಅಕ್ಕ ನೋಡ್ತಾ ಇರೋದು ನೋಡಿದ್ರೆ ನನ್ಗೋಸ್ಕರನೇ ಕಾಯ್ಕೊಂಡಿದ್ದಂಗಿರಿ. ಈಗ ಹೋಗಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಅನ್ಕೊಂಡ್ ಬೋಯ್ದ್ಬಿಟ್ರೆ ಏನ್ ಮಾಡೋದಪ್ಪ. ಹಕ ಏನು ಹಕ, ಪ್ರೀತಿದಕ್ಕೂ ಹಕ. ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ, ಇಲ್ಲಿಗೆ ಬನ್ರಿ. ಬಂದೆ ಕಣಕ್ಕ, ಬಂದಿ ತಡೀರಿ. ಅರೇ ಪ್ರೀತಿದಕ್ಕೂ ಹಕ, ಏನು ಮಾಡ್ತಾ ಇದ್ರಿ? ಅಲ್ಲಿ ಏನಾದ್ರೂ ಬಿಡಿಸ್ಕೊಬಿಟ್ರಿ? ಅಯ್ಯೋ ಇಲ್ಲ ಅಂತರಲ್ಲ ಏನೂ ಇಲ್ಲ. ನಾನು ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ, ಅದಕ್ಕೆ ಅಲ್ಲೇ ನಿಂತ್ಕೊಂಡಿದ್ದೆ. ಅಕ್ಕ ಬಟ್ಟೆ ಹೊಲ್ದೈತೇನ್ರಿ? ಚೆನ್ನಾಗಿ ಹೊಲ್ದಿದ್ದೀರಾ? ಪ್ರೀತಿದಕ್ಕೂ ಹಕ ನೋಡ್ರಿ, ನೀವು ನಮ್ದಕ್ಕೆ ನಂಬ್ಕೊಂಡ್ಬಂದು ಬಟ್ಟೆ ಕೊಟ್ಬಿಟ್ರಿ ಅಂದ್ರೆ ನೀವು ಹೇಗೆ ಹೇಳ್ತೀರೋ ಹಾಗೆ ಪರ್ಫೆಕ್ಟ್ ಆಗಿ ನಾನು ಹೊಲ್ಬಿಡ್ತೀನಿ, ಗೊತ್ತಾ? ಈಗ ನಾನು ಹೊಲ್ದಿದ್ದೀನಿ, ನೀವು ಅದನ್ನ ನೋಡ್ರಿ ಹೇಗಿದೆ ಅಂತ. ಏನಾದ್ರೂ ಮಿಸ್ಟೇಕ್ ಇದ್ರೆ ಕೊಡ್ರಿ, ಇಲ್ಲೇ ಸರಿ ಮಾಡಿ ಕೊಟ್ಬಿಡ್ತೀನಿ. ಹೌದಾ? ಆಗಲ್ಲ, ಏನಿಲ್ಲಪ್ಪ, ನೀವು ಚೆನ್ನಾಗಿ ಹೊಲಿತೀರಾ ಅಂತ ಹೇಳ್ತಾರೆ ಬಿಡ್ರಿ ಜನ ಅಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕೊಟ್ಟಿದ್ದು. ಸರಿ ಕೊಡ್ರಿ. ಅಕ್ಕ ತಗೊಳ್ರಿ ನಿಮ್ದು ಬಟ್ಟೆ. ಬಟ್ಟೆ ಹೊಲ್ದೆ ಬಿಟ್ಟಿದ್ದೀರಾ, ನೋಡುವಾಗ್ಲೇ ಈಗಲೇ ಹಾಕೋಬೇಕಂತ ಆಸೆ ಆಗ್ತಿದೆ. ಸರಿ ಕೊಡ್ರಿ ಅಕ್ಕ. ನಾನು ಮನೆಗೆ ತಗೊಂಡೋಗಿ ಇದನ್ನ ಬಿಡಿಸ್ ನೋಡ್ತೀನಿ ಕಣಕ್ಕ, ಈಗ ನನಗೆ ಟೈಮೇ ಇಲ್ಲ ನೋಡ್ರಿ. ಹೌದು, ಆಯ್ತು ಅಕ್ಕ. ಸರಿ, ನೀವು ಮನೆಗೆ ಹೋಗಿ ನೋಡ್ರಿ. ಸರಿ, ನಾನು ಈಗ ಅಂಗಡಿ ಮುಚ್ಚೋ ಟೈಮ್ ಬಂದ್ಬಿಡ್ತು. ನಮ್ದು ನಾಳೆ ಬಕ್ರೀದು ಹಬ್ಬ ಐತೆ ಅಲ್ಲ, ಅದಕ್ಕೆ ಸ್ವಲ್ಪ ಸಾಮಾನ್ಗೆ ತಗೊಂಡೋಗ್ಬೇಕು. ನಾನು ಅದಕ್ಕೆ ನಿಮ್ಗೆ ಕಾಯ್ತಾ ಇದ್ದಿದ್ದಪ್ಪ. ನೀವು ಬಂದ್ಬಿಟ್ರಿ ಅಲ್ಲ, ನಾನು ಯಾವಾಗ ಬರ್ತೀರಿ ಅನ್ಕೊಂಡಿದ್ದೆ ನೋಡ್ರಿ. ಅಯ್ಯೋ, ಈ ಅಕ್ಕ ಹೇಳೋದ್ ನೋಡಿದ್ರೆ ಈಗ ದುಡ್ಡು ತಗೊಂಡೋಗಿ ಏನೋ ಸಾಮಾನು ತಗೊಳ್ಬೇಕು ಅನ್ಕೊಂಡಿದ್ದಾರೇನೋ. ಅಯ್ಯೋ, ನಾನೀಗ ಏನ್ ಹೇಳಿ, ನಾನು ಇಷ್ಟೊಂದು ಮಾತಾಡ್ಬಿಟ್ಟು. ಹಾರೇ ಪ್ರೀತಿದಕ್ಕೂ ಹಕ್ಕ, ಲೇಟ್ ಆಗ್ತೈತಿ ನೋಡ್ರಿ, ಅಂಗಡಿ ಕ್ಲೋಸ್ ಮಾಡ್ಬೇಕು. ಆಯ್ತು ಕೊಡಕ, ತಡೀರಿ, ದುಡ್ಡು ಕೊಡ್ತೀನಿ. ಏನಿದು? ಅಯ್ಯಯ್ಯೋ ಅಕ್ಕ, ಏನಾಯ್ತು? ಅಯ್ಯೋ ಅಕ್ಕ ನೋಡ್ರಿ, ನಾನು ಮನೆಯಿಂದ ಓಡುವಾಗ ಪರ್ಸು ಅಲ್ಲೇ ಇಟ್ಟು ಬಂದ್ಬಿಟ್ಟೆ. ಸಾರಿ ಕಣಕ್ಕ, ನಾನು ಹೋಗಿ ಮನೇಲಿ ಬಟ್ಟೆ ಇಟ್ಬಿಟ್ಟು ನಿಮಗೆ ದುಡ್ಡು ತಂದು ಕೊಡ್ತೀನಿ, ತಗೊಳ್ರಿ. ಅರೆ ಅಕ್ಕ, ಏನು ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಮನೆಗೆ ಹೋಗೋ ಟೈಮ್ ಬಂದ್ಬಿಡ್ತು. ನಮ್ದಕ್ಕೆ ಮನೇಲಿ ನಮ್ದು ಗೆಂಡ ಐತಲ್ಲ, ಅವರು ಕಾಯ್ತಾ ಇರ್ತಾರೆ. ಈಗ ನಾನು ಸಾಮಾನ್ಗೆ ತಗೊಂಡೋಗ್ಬೇಕು. ನೀವು ಹಿಂಗೆ ಮಾಡಿದ್ರೆ ಹಿಂಗೆ, ಮನೆಯಿಂದ ಬರುವಾಗ ಪರ್ಸು ಇದೆ ಇಲ್ವಾ ಅಂತ ನೋಡೋದಿಲ್ವಾ? ಅಯ್ಯೋ ತಪ್ಪಾಯ್ತು ಕಣಕ್ಕ, ಏನ್ ಮಾಡೋದು? ನಾನು ಹಿಂಗೆ ಚಪ್ಪಲಿ ಹಾಕೋಣ ಅಂತ ಬಂದೆ ನೋಡ್ರಿ, ಅಲ್ಲೆಲ್ಲೋ ಇಟ್ಟೆ ಪರ್ಸು, ಹಂಗೆ ಬಿಟ್ಟು ಬಂದ್ಬಿಟ್ನಾ ಅಂತ. ಸರಿ, ನಾನು ಹೋಗಿ ಈಗಲೇ ತಂದ್ಬಿಡ್ತೀನಿ, 5 ನಿಮಿಷದಲ್ಲಿ ಇಲ್ಲೇ ಇರ್ರಿ. ಅರೆ ಅಕ್ಕ, ಸರಿ ಆಯ್ತು, ಹೋಗ್ಬಿಟ್ಟು ಬೇಗ ಬನ್ರಿ. ನಾನು ಇಲ್ಲೇ ಕುತ್ಕೊಂಡಿರ್ತೀನಿ, ನಾನು ಮನೆಗೆ ಬೇರೆ ಹೋಗ್ಬೇಕು. ಬೇಗ ಹೋಗ್ಬಿಟ್ಟು ಬನ್ರಿ, ಆಯ್ತಾ? ಆಯ್ತು ಕಣಕ್ಕ, ಆಯ್ತಾಯ್ತು, ಇಲ್ಲೇ ಇರ್ರಿ, ನಾನು ಬರ್ತೀನಿ. ಆಯ್ತು. ಅಯ್ಯೋ, ಈ ಬಟ್ಟೆ ಯಾಕೋ ಅಕ್ಕನ ಹತ್ರ ದುಡ್ಡು ಇಲ್ಲ, ಬೇಡ ಅನ್ನೋಕ್ಕೆ ಬಾಯೇ ಬರಲಿಲ್ಲ. ದುಡ್ಡು ಕೊಡ್ತೀನಿ ಅಂತ ತಗೊಂಬಂದ್ಬಿಟ್ಟೆ. ಸರಿ ಇರ್ಲಿ, ನೋಡೋಣ ಆಮೇಲೆ. ಅವರು ಏನಾದ್ರು ಕೇಳಿದ್ರೆ ಏನಾದ್ರು ಹೇಳಿದ್ರೆ ಆಯ್ತು. ಅಯ್ಯೋ, ಮೊದಲು ಹೋಗಿ ಈ ಡ್ರೆಸ್ನ ಹಾಕೊಂಡು ನೋಡ್ಬೇಕು. ಪ್ರೀತಿ ಟೈಲರ್ ಅಂಗಡಿಗೆ ಹೋಗ್ತೀನಿ ಅಂತ ಹೇಳೋದ್ಲು, ಇಷ್ಟೊತ್ತಾಯ್ತು ಕಾಣಿಸ್ತಾ ಇಲ್ಲ. ಫೋನ್ ಹಚ್ಚಿ ನೋಡೋಣ. ಅಮ್ಮ ಅಮ್ಮ, ಏನಮ್ಮ ಶಾಕ್ ಆಗ್ಬಿಟ್ಟಾ? ನೋಡಮ್ಮ ಹೆಂಗಿದೆ ಅಂತ. ನನಗೆ ಸ್ಲೀವ್ಲೆಸ್ ನೋಡು, ಪ್ಯಾಂಟ್ ಮತ್ತೆ ಶಾಲು ಹೆಂಗ್ ಮ್ಯಾಚ್ ಆಗಿದೆ ಅಂತ. ನಾನು ಯೋಚನೆ ಮಾಡಿನೇ ಈ ಸೀರೆ ತಗೊಂಡೋಗಿ ಹೊಲಿಯಕ್ಕೆ ಕೊಟ್ಟಿದ್ದು. ಬಟ್ಟೆ ಈಗ ತಗೊಳ್ಳಲ್ಲ, ಮತ್ತೆ ತಗೊಳ್ತೀನಿ ಅಂತ ಹೇಳ್ಬರ್ತೀನಿ ಅಂತ ಹೋಗ್ಬಿಟ್ಟು ಈ ಬಟ್ಟೆ ಏನ್ ತಗೊಂಬಂದೆ ನೀನು? ಅವಳು ಹೆಂಗ್ ದುಡ್ಡು ಕೊಟ್ಟೆ? ಅಮ್ಮ ನೀನು ಸುಮ್ಕಿರು, ಅವ್ರು ಏನೂ ಹೇಳಿಲ್ಲ. ದುಡ್ಡಿಲ್ಲ ಕಣಕ್ಕ, ಮತ್ತೆ ಬಟ್ಟೆ ತಗೊಳ್ತೀನಿ ಅದಕ್ಕೆ. ಅದೆಲ್ಲ ಏನಿಲ್ಲ, ತಗೊಂಡೋಗು, ಪರವಾಗಿಲ್ಲ, ಮತ್ತೆ ಕೊಡು ಅಂತ ಹೇಳ್ಬಿಟ್ಟು ಬಟ್ಟೆ ಕೊಟ್ಟು ಕಳಿಸ್ಬಿಟ್ಟು ನಾನೇನು ಬೇಡ ಅನ್ನಕ್ಕಾಗತ್ತಾ? ಅದಕ್ಕೆ ಕಣಮ್ಮ ತಗೊಂಬಂದ್ಬಿಟ್ಟೆ. ಸರಿ, ಮತ್ತೆ ಕೊಟ್ಟೆ ಆಯ್ತು, ದುಡ್ಡಿರುವಾಗ ಅಂತ ತಗೊಂಬಂದ್ಬಿಟ್ಟೆ. ಹೌದಾ? ಪರವಾಗಿಲ್ಲ ಬಿಡು, ಟೈಲರು ದುಡ್ಡು ತಗೊಳ್ದೆ ಬಟ್ಟೆ ಕೊಟ್ಟಿದ್ದಾಳಲ್ಲ. ಪ್ರೀತಿ, ನಂದು ಒಂದ್ 2 ಬಟ್ಟೆ ಇದೆ ಕಣಮ್ಮ, ಜಾಕೆಟ್ ಹೊಲಿಸ್ಬೇಕು. ತಗೊಂಡೋಗಿ ಕೊಟ್ಬರ್ತೀಯಾ? ದುಡ್ಡು ಮತ್ತೆ ಕೊಡ್ತೀನಿ ಅಂತ ಹೇಳು ಅವಳ ಹತ್ರ. ಅರೆ, ಇನ್ನ ಇವರು ಮನೆಗೆ ಹೋಗಿ ಬರೋ ತನಕ ನಾನು ಹಿಂಗೆ ಸುಮ್ಮನೆ ಕುತ್ಕೊಂಡಿರ್ಬೇಕು. ಏನು ಮಾಡ
ಬಿಟ್ರಲ್ಲ ಇವರು. ಸರಿ ಆಯ್ತು, ಇನ್ನ ಒಂದು 10 ನಿಮಿಷದಲ್ಲಿ ಬರ್ತಾರೆ ಅಲ್ಲ, ಕೂತ್ಕೊಂಡ್ರೆ ಆಯ್ತು. ನಿನ್ನೆ ನೋಡ್ಬಿಟ್ಟು ನನ್ ತರನೇ ಈಗ ಡ್ರೆಸ್ ಹೊಲ್ಸ್ಕೊಂಡು ಹಾಕೊಂಡಿದ್ದಾಳಲ್ಲ, ಆ ಭಾನು ಅಕ್ಕನ ಹತ್ರನೇ ಇವಳು ಹೊಲ್ಸ್ಕೊಂಡಿರ್ಬೇಕು. ಅದು ನನ್ ಬಗ್ಗೆ ಕೇಳಿನೇ ಇವಳು ಹೊಲ್ಸಿರ್ಬೇಕು, ಅದೇ ತರ ಬೇಕು ಅಂತ. ಕೇಳ್ತೀನಿ ತಡಿ, ಆ ಅಕ್ಕ ಸಿಗ್ತಾರಲ್ಲ. ಅಕ್ಕ, ಇದು ಸ್ವೀಟಿದಕ್ಕೂ ಅಕ್ಕ ಇದೆಯಲ್ಲ, ಅವ್ರದು ಗೆಂಡ ಐತೆ ನೋಡ್ರಿ, ಅವ್ರದು ತಂಗಿದು ಮನೆ ಯಾವ್ದು ಐತೆ? ಅಕ್ಕ, ನೀವ್ ಯಾರ ನೋಡ್ಕೊಂಡ್ ಬಂದಿದ್ರಾ? ಸ್ವೀಟಿ ಅದಕ್ಕೆ ಇದಾರಲ್ಲ, ಅವ್ರ ನಾದ್ನಿನಾ? ಹೌದು, ಅವರೇ. ಅಕ್ಕ, ಯಾಕಕ್ಕ ಅವ್ರನ್ನ ಹುಡ್ಕೊಂಡ್ ಬಂದಿದ್ದೀರಾ? ಅವ್ರ ಮನೆ ಇಲ್ಲೇ ಇದೆಯಲ್ಲ ನೋಡ್ರಿ, ಇದೇ ಅದ್ ಮನೆ. ಹೋ ಹೌದು, ಸರಿ ಸೈಡ್ ಬಿಡ್ರಿ ಅಕ್ಕ, ನಾನು ಹೋಗ್ತೀನಿ ಅವ್ರ ಮನೆಗೆ. ಆಯ್ತಕ್ಕ. ಅಕ್ಕ, ಯಾಕಕ್ಕ ಬಾಳ ಸಿಟ್ಟಾಗಿದ್ದೀರಾ? ಏನಾಯ್ತು? ನೆನೆಗೆ ಒಂದು ರೆಡ್ ಕಲರ್ದು ಸೀರೆಗೆ ತಗೊಂಡ್ಬಂದ್ಬಿಟ್ಟು ಒಂದು ಡ್ರೆಸ್ಗೆ ಹೊಲಿರಿ ಅಂತ ಕೊಟ್ರು. ಅದು ನೀವು ಹೊಲ್ಸ್ಕೊಂಡ್ರಲ್ಲ ಸಿಲಿಲೆಸು, ಅದೇ ತರ ಬೇಕು ಅಂತ. ನಾನು ಆಯ್ತು ಅಂತಂದ್ಬಿಟ್ಟು ಹೊಲ್ದು ಕೊಟ್ರೆ ಇವತ್ತೇ ಬೇಕು ಅಂತ ತಗೊಂಡೋಗ್ಬಿಟ್ಟು ದುಡ್ಡು ತರ್ತೀನಿ ಅಂತ ಮನೆಗೆ ಬಂದ್ರು ನೋಡ್ರಿ. 1 ಗಂಟೆ ಆಯ್ತು, ನಾನು ಕಾಯ್ತಾ ಇದ್ದೀನಿ, ಮನೆಗೆ ಹೋಗ್ಬೇಕು, ಅಂಗಡಿ ಬಂದ್ ಮಾಡ್ಬಿಟ್ಟು ಬರ್ಲೇ ಇಲ್ಲ, ಅದಕ್ಕೆ ಮನೆಗೆ ಹುಡ್ಕೊಂಡ್ ಬಂದಿದ್ದು ನಾನು. ಓ ಹೌದಾ ಅಕ್ಕ, ಇದೇ ಅವ್ರ ಮನೆ. ಹೋಗ್ರಿ, ಆ ಬಟ್ಟೆ ತಂದು ಹಾಕೊಂಡು ಶೋಕಿ ಮಾಡ್ತಾ ಇದ್ದಾಳೆ ನೋಡ್ರಿ ಅಲ್ಲಿ ಒಳಗೆ. ಹೌದು ಅಕ್ಕ, 10 ಸಲ ಫೋನ್ ಮಾಡಿದೀನಿ ನೋಡ್ರಿ, ಫೋನೇ ತೆಗಿತಾ ಇಲ್ಲ, ಕಳ್ಳಿ ತರ ಮಾಡ್ತಾ ಇದ್ದಾರೆ ನೋಡ್ರಿ. ಈಗ ಏನ್ ಮಾಡ್ತೀನಿ ಅಂತ ಅವ್ರನ್ನ. ನನ್ ತರನೇ ಬೇಕು ಅಂತ ಹೊಲ್ಸ್ಕೊಂಡ್ಬಿಟ್ಟು ದುಡ್ಡು ಕೊಡದೆ ತಗೊಂಬಂದಿದ್ಯಾ? ನಾಚಿಕೆ ಆಗ್ಬೇಕು ನಿಂಗಲ್ಲ, ಛೀ. ಹಾಯ್ ಫ್ರೆಂಡ್ಸ್, ಇವತ್ತಿನ ಗೇಮ್ ಏನಂತ ನೋಡೋಣವಾ? ಗೆಸ್ ದ ವರ್ಡ್. ಆನ್ಸರ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿ. ಆನ್ಸರ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ಬಟ್ಟೆಗೆ ತಗೊಂಬಂದು ಎಷ್ಟೊತ್ತು ಆಯ್ತು? ನಾನು ಅಲ್ಲಿ ಅಂಗಡಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿಲ್ವಾ ನಿಂಗೆ? 1 ಗಂಟೆ ತನಕ ಕೂತ್ಕೊಂಡಿದ್ದೀನಿ, ಹೊಟ್ಟೆಗೆ ಹಸಿತೈತೆ ನನಗೆ. ನಿಂದು ದುಡ್ಡು ತರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರಿ. ನಾನು ಅಷ್ಟು ಫೋನ್ ಮಾಡ್ತೀನಿ, ಫೋನು ತೆಗಿತಾ ಇಲ್ಲ. ಏನು ಮಾಡಿಟ್ಟಿದ್ದೀರಾ ಫೋನು? ಅಯ್ಯೋ ಅಕ್ಕ, ಯಾಕ್ರಿ ಸಿಕ್ ಪಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಾನು ಈಗಷ್ಟೇ ಮನೆಗೆ ಬಂದಿದ್ದು, ಫೋನು ಸೈಲೆಂಟ್ ಆಗಿರ್ಬೇಕು, ಅದಕ್ಕೆ ನಾನು ನಿಮ್ ಫೋನ್ ತೆಗಿಯಕ್ಕಾಗ್ಲಿಲ್ಲ ಕಣಕ. ನೀವು ಬಟ್ಟೆ ಹೊಲ್ದಿದ್ದೀರಲ್ಲ, ಅದನ್ನ ಹಾಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿ ಹೊಲ್ದಿದ್ದೀರಾ, ಬಾಳ ಚೆನ್ನಾಗಿತ್ತು ಬಿಡ್ರಿ, ಸೂಪರ್ ಆಗಿ ಹೊಲ್ದಿದ್ದೀರಾ ಕಣಕ. ನಿಮ್ ತರ ಟೈಲರ್ ಯಾರು ಇಲ್ಲ ಈ ಊರ್ನಾಗೆ. ಅದನ್ನೇ ಹೇಳೋಣ ಅಂತ ನಿಮ್ಗೆ ನಾನೀಗ ಬರೋಣ ಅಂತ ಇದ್ದೆ, ದುಡ್ಡು ತಗೊಂಡು. ಅಷ್ಟು ಬೇಗ ನೀವೇ ಬಂದ್ಬಿಟ್ರಿ ನೋಡ್ರಿ. ಹೌದು ಅಕ್ಕ, ನೀವು ದುಡ್ಡು ಕೊಡದೆ ತಗೊಂಬಂದ್ಬಿಟ್ರಿ ಎಲ್ಲ, ಇಷ್ಟೊತ್ತು ಆಯ್ತು. ನಾನು ನೀವು ದುಡ್ಡು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಜೋರಾಗಿ ಮಾತಾಡ್ಬಿಟ್ಟೆ ನೋಡ್ರಿ. ತಪ್ಪಾಯ್ತು ಅಕ್ಕ, ಸರಿ ಕೊಡ್ರಿ, ನಂಗೆ ಲೇಟ್ ಆಗ್ತೈತೆ, ಗೆಂಡ ಮನೇಲಿ ಕಾಯ್ತಾ ಇರ್ತಾರೆ. ದುಡ್ಡು ಕೊಡ್ರಿ, ನಾನು ಹೋಗ್ತೀನಿ. ಆಯ್ತಕ್ಕ, ಆಯ್ತು ಕೊಡ್ತೀನಿ, ತಡೀರಿ. ಪ್ರೀತಿ ದುಡ್ಡು ಕೊಡಕ್ಕಿಲ್ಲ, ಮತ್ತೆ ಕೊಟ್ರೆ ಆಯ್ತು ಅಂತ ಹೇಳಿ ಕೊಟ್ಟು ಕಳಿಸಿದ್ಲು ಅಂತ ಹೇಳಿದೆ. ಅವಳು ಏನ್ ಹೇಳ್ತಿದ್ದಾಳೆ, ನೀನೇನ್ ಹೇಳ್ತಿದ್ಯಾ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ಗಣಮ್ಮ, ಅಮ್ಮ ನನ್ಗೆ ಬಟ್ಟೆ ಹಾಕೊಂಡು ನೋಡ್ಲೇಬೇಕಂತ ಆಸೆ ಆಗ್ಬಿಡ್ತು ಕಣಮ್ಮ, ಅದಕ್ಕೆ ನಾನು ಸುಳ್ಳು ಹೇಳಿದೆ. ಅವ್ರ ಹತ್ರ ಮನೆಗೆ ಹೋಗಿ ದುಡ್ಡು ತಗೊಂಬರ್ತೀನಿ, ಪರ್ಸ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿನಿ ಅಂತಂದ್ಬಿಟ್ಟು ಸುಳ್ಳು ಹೇಳಿ ಈ ಡ್ರೆಸ್ ತಗೊಂಬಂದ್ಬಿಟ್ಟೆ ಕಣಮ್ಮ. ಈಗ ಹಾಕೊಂಡು ಬಿಟ್ಟೆ, ಈಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ಗೆ ಅಷ್ಟೇ ಅಮ್ಮ, ಮನೆ ಮರ್ಯಾದೆ ತೆಗೆದು ಬಿಡ್ತಾರೆ ಕಣಮ್ಮ. ಅಮ್ಮ ಒಂದ್ 300 ರೂಪಾಯಿ ಕೊಡಮ್ಮ, ನಿನ್ ಕಾಲಿ ಬೇಕಾಗಿ ಬೀಳ್ತೀನಿ. ಪ್ರೀತಿ, ನನ್ ತಕ 1 ರೂಪಾಯಿನೂ ಇಲ್ಲ. ಏನ್ ಮಾಡ್ತೀಯ ಮಾಡ್ಕೊ, ಹೊಳಗೋದೋಳು ನೀನು. ಥೂ, ಇಲ್ಲಿ ಮನೆವರೆಗೂ ಮನ ಮರ್ಯಾದೆ ತೆಗಿಯಂಗ್ ಮಾಡ್ಬಿಟ್ಟಲ್ಲ ನೀನು. ನನ್ಗೆ ಹೇಳ್ ಕಳ್ಸಿಲ್ವಾ ನಿಂಗೆ ಬಟ್ಟೆ ತರಬೇಡ ಅಂತಂದ್ಬಿಟ್ಟು? ಈಗ ಇಷ್ಟು ಕಷ್ಟದಲ್ಲಿ ಈ ಬಟ್ಟೆ ಹೊಲ್ಸ್ಕೊಂಡು ಹಾಕಬೇಕಾ ನೀನು? ಅಮ್ಮ, ನೀನ್ ಮಾತ್ರ ಇನ್ ಕಡಿಮೆನಾ? ಸ್ವಲ್ಪ ಹೊತ್ತು ಮುಂಚೆ ನಂದೊಂದು ಜಾಕೆಟ್ ಇದೆ, ಹೊಲಿಸ್ಬೇಕು, ಮತ್ತೆ ದುಡ್ಡು ಕೊಟ್ರೆ ಆಯ್ತು ಅವಳಿಗೆ ಅಂತ ಹೇಳಿಲ್ವಾ? ನೀವು ಮಾತ್ರ ಹೇಳ್ಬೋದು, ನಾವು ಹೊಲಿಸ್ಬೇಕಾ? ನೀನ್ ಏನ್ ಮಾಡ್ತಿ ಮಾಡ್ಕೊ, ಅವಳಿಗೆ ದುಡ್ಡು ಕೊಟ್ರೇನು ಸರಿ, ಅವಳ ಹತ್ರ ಕಪಾಳ ಬಾರ್ಸ್ಕೊಂಡು ಹೊಡ್ತಾ ತಿಂದ್ರೇನು ಸರಿ, ನನ್ಗೇನು ಗೊತ್ತಿಲ್ಲ, ನಾನು ಹೋಗ್ತೀನಿ. ಅರೆ ಅಕ್ಕ, ನೋಡ್ರಿ ಎಷ್ಟೊತ್ತಾಯ್ತು, ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಹೋಗ್ಬೇಕು, ಬೇಗ ತಗೊಂಡ್ಬಿಡ್ರಿ ದುಡ್ಡು. ಇಲ್ಲೇ ಇದ್ದೀರಾ ನೀವು? ಅಯ್ಯೋ ಅಕ್ಕ, ನಾನು ಪರ್ಸ್ನಾಗಿ ದುಡ್ಡು ಇಟ್ಟಿದ್ದೀನಿ ನೋಡ್ರಿ, ಹೊರಗೆ ಇಟ್ಬಿಟ್ಟು ಬಂದ್ಬಿಟ್ಟೆ, ಯಾರೋ ಎತ್ಕೊಂಡು ಹೋಗ್ಬಿಟ್ರು ಕಣಕ್ಕ. ಅಷ್ಟೇ ದುಡ್ಡಿತ್ತು. ನಿಮ್ಗೆ ದುಡ್ಡು ಕೊಡಕ್ಕೆ ಈಗ ಸದ್ಯಕ್ಕಿಲ್ಲ, ನಾನೊಂದು 2 ದಿನ ಬಿಟ್ಟು ಕೊಡ್ಲಾ? ಏನು 2 ದಿನಕ್ಕೆ ಬಿಟ್ಟು? ಅಕ್ಕ ಏನು ಹೇಳ್ತಾ ಇದ್ದೀರಾ? ನಮ್ದಕ್ಕೆ ಕಷ್ಟಗೆ ಪಟ್ಟು ಇದು ಡ್ರೆಸ್ಗೆ ಹೊಲ್ದಿರೋದು, ಅದು ನಮ್ದಕ್ಕೆ ಬಕ್ರೀದು ಹಬ್ಬ ಐತೆ, ಅದಕ್ಕೆ ದುಡ್ಡು ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದು ನಾನು. ನಿಮ್ದು ಏನು ಹೇಳ್ತಾ ಇದೆ? ನಮ್ದಕ್ಕೆ ಈಗ 300 ರೂಪಾಯಿಗೆ ಇಟ್ಬಿಟ್ಟು ಬೇರೆ ಕೆಲಸಕ್ಕೆ ಮಾಡ್ರಿ ನೀವು. ಇಲ್ಲಿ ನೋಡ್ರಿ, ಮನೆ ಒಳಗಡೆ ಎಲ್ಲ ಬಂದು ಈ ತರ ಕೂಗ್ತಾ ಇದ್ರಿ, ಏನ್ ಎದುರ್ಕೊಳ್ತೀವ? ದುಡ್ಡು ಇಟ್ಟಿದೆ ಕಳ್ದೋಯ್ತು ಅಂತ ಹೇಳ್ತಾ ಇದೀನಲ್ಲ, ನಾನೇನ್ ಸುಳ್ಳು ಹೇಳ್ತಿದ್ದೀನ? ನನ್ನ ಹತ್ರ ದುಡ್ಡು ಇಲ್ಲ ಕಣಕ್ಕ, ನಾನು 2 ದಿನ ಬಿಟ್ಟು ಕೊಡ್ತೀನಿ, ತಗೊಳ್ರಿ. ಏನಾಯ್ತು ಈಗ? ಅಕ್ಕ ಏನು ನಮ್ದಕ್ಕೆ ಹತ್ರ ಕೆಲಸಕ್ಕೆ ಮಾಡಿಸ್ಕೊಬಿಟ್ಟು ನೀವು ದುಡ್ಡಿಗೆ ಕೊಡದೆ ಈ ತರ ನಮ್ದಕ್ಕೆ ಜೋರ್ಗೆ ಮಾಡ್ತೀರಾ? ತಡೀರಿ, ಈಗಲೇ ನಾನು ಸ್ವೀಟಿದು ಅಕ್ಕ ಮನೆಗೆ ಹೋಗಿ ಹೇಳ್ತೀನಿ, ನಿಮ್ದಕ್ಕೆ ರಿಲೇಷನ್ಗೆ ಐತೆ ಅಲ್ಲ, ನಾದಿನಿ ಐತೆ ಅಲ್ಲ, ಹೌದು ಬಟ್ಟೆಗೆ ಹೊಲ್ಸ್ಕೊಂಡ್ಬಿಟ್ಟು ದುಡ್ಡಿಗೆ ಕೊಡ್ತಾ ಇಲ್ಲ, ನಮ್ದಕ್ಕೆ ಜೋರ್ಗೆ ಮಾಡ್ತೈತೆ ಅಂತ ಅಂದ್ಬಿಟ್ಟು. ಅಯ್ಯೋ, ಈ ಅಕ್ಕ ಅಕ್ಕಿ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲಪ್ಪ, ಏನ್ ಮಾಡಿದು? ಒಳ್ಳೇದೇ ಆಯ್ತು ಹೇಳಿ. ಆವಾಗ ಅದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ನಾನು ಗೊಲ್ಸಿರೋಂತ ಬಟ್ಟೆ ದುಡ್ಡು ಅಕ್ಕಿನೇ ಕೊಟ್ಬಿಡ್ತಾರೆ. ಒಳ್ಳೇದಾಯ್ತಪ್ಪ. ಇಲ್ಲ ಅಂದ್ರೆ ಹೆಂಗ್ ಕೊಡೋದು ನಾನು? ಅಮ್ಮನ ಈ ಕಡೆ ಕೊಡಲ್ಲ ಅಂತ ಹೋಗ್ಬಿಟ್ರು, ನನ್ನ ಹತ್ರನೂ ದುಡ್ಡಿಲ್ಲ. ಇದೇ ಒಳ್ಳೆ ಐಡಿಯಾ. ಅಯ್ಯೋ ಅಯ್ಯೋ ಅಕ್ಕ, ಬೇಡ ಕಣಕ್ಕ, ನಮ್ಮ ಅತ್ತೆ ಹತ್ರ ಎಲ್ಲ ಹೇಳ್ಬೇಡ್ರಿ, ಅವರು ನನ್ನನ್ನು ಬೈತಾರ ನೋಡ್ರಿ. ನೀವು ಸುಮ್ಕಿರಿ, ನಾನು ಕೊಡ್ತೀನಿ ಒಂದ್ 2 ದಿನ ಬಿಟ್ಟು.
ಹಾ ಹೀಗೆ ಮಾತಾಡಿದ್ರೆ ಹೋಗ್ಬಿಡ್ತೀನಿ. ಹಾ ನಂದಕ್ಕೆ ಈಗ ದುಡ್ಡುಗೆ ಬೇಕು. ಹಾ ಈಗಲೇ ಹೋಗಿ ನಿಮ್ಮ ಅತ್ತಿಗೆ ಹತ್ರ ಹೇಳ್ತೀನಿ ತಡೀರಿ. ಹಾ ಅಯ್ಯೋ ಇವಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ ಇಷ್ಟ ತನಕ. ಶ್ಯೆ. ಅಯ್ಯೋ ಶಿವನೇ ಇದೆಲ್ಲಾನು ಒಂದ್ ಜನ್ಮ. ಅರೆ ನಮ್ದು ಸ್ವೀಟಿದು ಹಕ್ಕ ಹತ್ರ ಇದು ಪ್ರಾಬ್ಲಮ್ಗೆ ಹೇಳಿದ್ರೆ ನಂದಕ್ಕೆ ದುಡ್ಡು ಕೊಡಿಸ್ತಾರೆ. ಪಾಪ ನಮ್ದು ಸ್ವೀಟಿದು ಹಕ್ಕಗೆ ಎಂತ ರಿಲೇಷನ್ಗೆ ಬಂದ್ಬಿಟ್ಟಿದ್ದಾರೆ. ಎಲ್ಲಾ ಗಿಡಕ್ಕೂ ನೀರು ಹಾಕಾಯ್ತು. ಹಕ ಸ್ವೀಟಿದಕ್ಕೂ ಹಕ. ಯಾರೋ ಕೂಗ್ದಂಗಿದೆ. ಯಾರು? ಸ್ವೀಟಿದಕ್ಕೂ ಹಕ. ನಾನು ಬಾನು ಐತೆ. ಓ ಬಾನುನಾ? ಬಾ ಬಾನು ಒಳಗಡೆ. ಹಾ ಬರ್ತೀನಿ ತಡೀರಿ. ಎಲ್ಲಿದ್ದೀರಾ? ಇಲ್ಲೇ ಬಾ, ಮನೆ ಹಿಂಗಡೆ ಬಾ. ಬಾನು ಬಾ ಬಾನು. ಬಹಳ ದಿನ ಆಯ್ತು ಈಚೆ ಬರ್ಲೇ ಇಲ್ಲ. ಸರಿ ಬಾ ಟೀ ಕಾಫಿ ಹಾಕೊಡ್ತೀನಿ. ಸ್ವೀಟಿದಕ್ಕೂ ಹಕ. ನನ್ಗೆ ಟೀದು ಕಾಫಿದು ಯಾವ್ದೋ ಬೇಡ ನೋಡ್ರಿ. ಏನೋ ಗೊತ್ತಾ, ಒಂದು ಪ್ರಾಬ್ಲಮ್ಗೆ ಹಾಕ್ಬಿಟ್ಟಿದೆ. ಅದೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದು. ಪ್ರಾಬ್ಲಮ್ ಏನಾಯ್ತು? ಏನಾದ್ರೂ ಮಾಡಿದ್ಲ ನನ್ ಮಗಳು? ಅಯ್ಯೋ ನಮ್ದು ಹಚ್ಚು ಪಾಪು ಅದು ಇಲ್ಲ ಅಕ್ಕ. ಅದು ಒಳ್ಳೆ ಹುಡುಗಿ ಐತೆ, ಅದ್ರದ್ದು ಏನು ಪ್ರಾಬ್ಲಮ್ಗೆ ಇಲ್ಲ ನಮ್ಗೆ. ನನ್ಗೆ ಬೇರೆ ಪ್ರಾಬ್ಲಮ್ ಐತೆ. ಏನು ಗೊತ್ತಾ, ನಿಮ್ದು ಗೆಂಡ ಇದ್ದಾರೆ ನೋಡ್ರಿ, ಅವ್ರದ್ದು ತಂಗಿ ಐತೆ ಅಲ್ಲ, ಅವ್ರದ್ದು ಹೆಸರು ಏನು? ಯಾರು? ಪ್ರೀತಿನಾ? ಅರೆ ಅಕ್ಕ ಅವಳು ಪ್ರೀತಿ ಅಲ್ಲ, ಪಿಚಾಚಿ ಐತೆ ನೋಡ್ರಿ. ಅವಳು ಇದ್ದಾಳೆ ನೋಡ್ರಿ. ನನ್ನ ಹತ್ರ ಬಂದು ನಿನ್ನೆ ಸೀರೆಗೆ ಕೊಟ್ಬಿಟ್ಟು ಡ್ರೆಸ್ಗೆ ಬೇಕು ಅಂತ ಹೊಲ್ಕೊಂಡ್ಬಿಟ್ಲು. ಇವತ್ತು ಬಂದು ಬಟ್ಟೆ ತಗೊಳಕ್ಕೆ ಬರುವಾಗ ಅಕ್ಕ ಮನೇಲಿ ಬಿಟ್ಟು ಬಂದಿದ್ದೀನಿ ದುಡ್ಡು, ನಾನು ಹೋಗಿ ತರ್ತೀನಿ ಅಂತ ಬಟ್ಟೆಗೆ ತಗೊಂಡೋಗ್ಬಿಟ್ಲು. ಬರ್ತೀನಿ ಬರ್ತೀನಿ ಅಂತ ಬರ್ಲೇ ಇಲ್ಲ. ಫೋನ್ ಮಾಡಿದ್ರೆ ತೆಗಿಲೇ ಇಲ್ಲ ಅಂತ ಮನೆಗೆ ಹೋದ್ರೆ ಡ್ರೆಸ್ಗೆ ಹಾಕೊಂಡಿದ್ದಾಳೆ. ದುಡ್ಡು ಕೊಡು ಅಂದ್ರೆ ದುಡ್ಡಿಗೆ ಇಲ್ಲ, ಮತ್ತೆ ಕೊಡ್ತೀನಿ ಅಂತ ನನಗೆ ಅವಾಜ್ಗೆ ಹಾಕ್ತಾಳೆ ನೋಡ್ರಿ ಅಕ್ಕ. ನಂದಕ್ಕೆ 300 ರೂಪಾಯಿ ಇದೆ ಅಕ್ಕ ಅವ್ರ ಹತ್ರ, ಸ್ವಲ್ಪ ಕೊಡಿಸ್ರಿ. ನನ್ಗೆ ಇದು ಬಕ್ರೀದು ಹಬ್ಬ ಐತೆ ನೋಡ್ರಿ, ನಮ್ಗೆ ನಾಳೆಗೆ ಖರ್ಚಿಗೆ ಇಲ್ಲ. ಸ್ವೀಟಿದಕ್ಕೂ ಅಕ್ಕ ಸ್ವಲ್ಪ ಹೆಲ್ಪ್ಗೆ ಮಾಡ್ರಿ ನಮ್ಗೆ. ಅಯ್ಯೋ ಹೌದಾ? ಅಯ್ಯೋ ಏನ್ ಹೇಳೋದು ನನ್ಗೇನು ಗೊತ್ತಾಗ್ತಾ ಇಲ್ಲ. ಸರಿ ತಡಿ, ನಾನು ಕೊಡ್ತೀನಿ ದುಡ್ಡು, ಅವಳ ಹತ್ರ ಆಮೇಲೆ ಮಾತಾಡ್ಕೊಳ್ತೀನಿ. ಸ್ವೀಟಿದಕ್ಕೂ ಹಕ. ಯಾಕೆ ನಿಮ್ಮ ಹತ್ರ ನಾನು ದುಡ್ಡು ತಗೊಳ್ಳೋದು? ಬೇಡ ಬಿಡ್ರಿ, ನನ್ಗೆ ಅವಳ ಹತ್ರ ಕೊಡ್ಸಿ. ಯಾಕೆ ನೀವೆಲ್ಲ ಕೊಡ್ತೀರಾ ದುಡ್ಡು? ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಕೊಡ್ತೀನಿ, ನೀನು ತಗೊಂಡೋಗು. ಪರವಾಗಿಲ್ಲ, ಹಬ್ಬ ನೀನು ನೋಡು ಆಯ್ತಾ. ನಾನು ಅವಳ ಹತ್ರ ಮಾತಾಡಿ ನಾನು ದುಡ್ಡು ತಗೊಳ್ತೀನಿ, ಸರಿನಾ? ಅಯ್ಯೋ ಹಕ ನಿಮ್ಗೆ ಕಷ್ಟ ಪಾಪ, ಯಾಕೆ? ಅಯ್ಯೋ ಅದ್ರಲ್ಲಿ ಏನಿದೆ ಬಾ, ನಾನು ಅವಳ ಹತ್ರ ದುಡ್ಡು ತಗೊಳ್ತೀನಿ. ಆಯ್ತು ಹಕ. ಅಮ್ಮ ಏನಚ್ಚು? ಅಮ್ಮ ಬಾನು ಆಂಟಿಗೆ ಯಾಕಮ್ಮ ದುಡ್ಡು ಕೊಟ್ಟೆ? ಅದೇನಿಲ್ಲ, ಬಟ್ಟೆ ಹೊಲಿಸಿದ್ಲಂತೆ ನಿಮ್ಮ ಅತ್ತೆ, ದುಡ್ಡು ಕೊಡ್ಲಿಲ್ಲ ಅಂತ ಕೊಡ್ಸಿ ಅಂತ ಕೇಳಕ್ ಬಂದ್ಲಾ. ಸರಿ ಆಯ್ತು ಅಂತ ನಾನೇ ಕೊಡ್ತೀನಿ ಅಂತ ಕೊಟ್ಟೆ. ಯಾಕಮ್ಮ ನೀವು ಕೊಟ್ರಿ? ಅತ್ತೆ ಹತ್ರ ಕೇಳಿ ಕೊಡಿಸ್ಬೋದಲ್ಲ. ಆ 300 ರೂಪಾಯಿನ ಏನಂತ ಕೇಳೋದಚ್ಚು? ಸರಿ ಬಿಡು. ಅಮ್ಮ ಅಮ್ಮ ನಾವು ಸ್ಕೂಲಲ್ಲಿ ಸ್ಕೇಟಿಂಗ್ ಕ್ಲಾಸ್ ಸೇರಿದೀವಲ್ಲಮ್ಮ, ಅದಕ್ಕೆ ಮಂಡೇ ಎಲ್ಲರೂ ಬರುವಾಗ ಸ್ಕೇಟಿಂಗ್ ಶೂ ತರ ಕೇಳಿದಾರಮ್ಮ. ಅಮ್ಮ ಪಪ್ಪ ಬಂದ್ಮೇಲೆ ನಾನು ಪಪ್ಪ ಎಲ್ಲ ಸೇರ್ಕೊಂಡೋಗಿ ಸ್ಕೇಟಿಂಗ್ ಶೂ ತರ್ತೀವಿ ಅಂಗಡಿಯಿಂದ. ಆಯ್ತು ಸರಿ, ಪಪ್ಪ ಸಂಜೆ ಬಂದ್ರು ಅಂದ್ರೆ ನೆನಪಿಂದ ಹೋಗಿ ತಗೋ ಬಂದ್ಬಿಡು ಆಯ್ತಾ? ಆಯ್ತಮ್ಮ. ನೋಡ್ ಮೀನಾ, ತರಕಾರಿ ಗಿಡಗಳೆಲ್ಲ ಕಿತ್ತು ರಾಶಿ ಮಾಡಿಟ್ಟಿದ್ದಾರೆ. ಹೌದು ಚಿಕ್ಕಮ್ಮ. ಲೇ ಅಮ್ಮ, ನಿನಗೆ ಸಂತೋಷ ಅಲ್ಲನೆ? ಖುಷಿ ಆಗ್ತಿದೆ ಅಲ್ಲನೆ? ಇಷ್ಟ ದಿನ ನೋಡಿ ನೋಡಿ ಹೊಟ್ಟೆ ಉರಿ ಪಡ್ತಾ ಇದ್ದೆ. ಹೌದು ಬುಜ್ಜು, ಭಾರಿ ಮಾಡ್ತಾ ಇದ್ಲು, ಅವಳಿಗೆ ಹಂಗೆ ಆಗ್ಬೇಕು. ಮೀನಾ ಅಲ್ಲೋಡು, ನಾವಿಟ್ಟಿರೋಂತ ಬದ್ನೆಕಾಯಿ ಗಿಡದಲ್ಲಿ ಬದ್ನೆಕಾಯಿ ಬಿಟ್ಟು ಪಡಪಡ ಅಂತ ಹೊಳಿತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡು. ಬುಜ್ಜು ಯಾಕೆ ಬುಜ್ಜು ಒದ್ದೆ? ನಾನೇನ್ ಮಾಡ್ದೆ ನಿನಗೆ? ಬಾಳ ದಿನ ಆಯ್ತು ಕಣೆ ನಿನ್ನ ಹತ್ರ ಜಗಳ ಮಾಡಿ, ಅದಕ್ಕೆ ನೀನು ತಿರುಗಿ ನಿಂತ್ಕೊಂಡಿದ್ದ, ಅದಕ್ಕೆ ಜಾಡ್ಸಿ ಒದ್ದೆ. ಏನೇ ಆಯ್ತು? ಮೀನಾ ಅವಳು ಸಣ್ಣ ಹುಡುಗಿ ಎಲ್ಲ ಕಣಮ್ಮ, ಏನೋ ಆಟ ಆಡೋ ಕತರ ಮಾಡ್ಬಿಟ್ಲು. ಸರಿ ಎದ್ದ ಮೇಲೆ ಬುಜ್ಜು ಯಾಕೆ ಈ ತರ ಮಾಡ್ತೀಯಾ? ಅಕ್ಕ ಅಲ್ವಾಳು, ಸುಮ್ಕಿರು. ಮೀನಾ ಸಿಟ್ ಮಾಡ್ಕೋಬೇಡ ಕಣಮ್ಮ, ಸಣ್ಣ ಹುಡುಗಿ ಅಲ್ಲ. ಸರಿ ಬಾ ಮನೆಗೆ ಹೋಗೋಣ. ಆಯ್ತು ಚಿಕ್ಕಮ್ಮ. ಏ ಮೀನಾ ಏನೇ ಹಂಗ್ ನೋಡ್ತಾ ಇದ್ಯಾ? ನಡಿ ಹೋಗೋಣ ಮನೆ ಒಳಗಡೆ, ಎಷ್ಟೊಂದು ಕೆಲಸ ಇದೆ. ನಡಿ ಹೋಗ್ ಮಾಡೋಗು. ಆಯ್ತು ಬುಜ್ಜು. ಮೀನಾ ಚಿಕ್ಕಮ್ಮ ಅವಳು ಸುಮ್ಮನೆ ಆಟ ಆಡ್ತಾ ಇರೋದು ಆಯ್ತಾ? ನೀನೇನು ಸೀರಿಯಸ್ ಆಗಿ ತಗೋಬೇಡ, ಸರಿನಾ? ನಡಿ ಹೋಗೋಣ. ಆಯ್ತು ಚಿಕ್ಕಮ್ಮ. ಅವಳು ಸಣ್ಣ ಹುಡುಗಿ ಅಲ್ಲ ಪಾಪ, ಏನೋ ಗೊತ್ತಿಲ್ಲ ಆಟ ಆಡ್ತಾ ಇದ್ದಾಳೆ. ಸರಿ ನಾನು ಹೋಗ್ತೀನಿ. ಲೇ ಅಮ್ಮ ಏನ್ ಹಂಗ್ ನೋಡ್ತಾ ಇದ್ಯಾ? ನೀನ್ ಮಾಡೋ ಕೆಲಸ ನಾನ್ ಮಾಡ್ಬಿಟ್ಟೆ ಅಂತನಾ? ಹೌದು ಬುಜ್ಜು, ಅವಳನ್ನ ನೋಡಿದು ಬಹಳ ದಿನ ಆಯ್ತು ನೋಡು. ನೀನ್ ಅವಳನ್ನ ಬಿಡಿಸಿದ ತಕ್ಷಣ ನನಗೆ ಹಂಗೆ ಖುಷಿ ಆಗ್ಬಿಡ್ತು. ಸರಿ ಸರಿ, ಮತ್ತೆ ಇದೇ ಕೆಲಸನ ಮಾಡ್ತಾ ಇರಬೇಡ. ಅವಳು ಮತ್ತೆ ಇಲ್ಲಿಂದ ಹೋಗ್ಬಿಟ್ಲು ಅಂದ್ರೆ ನನಗೆ ಕಷ್ಟ ಆಗ್ಬಿಡತ್ತೆ. ಈಗಷ್ಟೇ ಅವಳು ಕೆಲಸ ಮಾಡಕ್ಕೆ ಶುರು ಮಾಡಿದಾಳೆ. ನಿಧಾನವಾಗಿ ಎಲ್ಲ ಕೆಲಸ ಮಾಡಿಸ್ಬೇಕು ಡೈಲಿ, ಗೊತ್ತಾಯ್ತಾ? ಸುಮ್ಕಿರು. ಹ್ಞೂ ಕಣೆ ಅಮ್ಮ, ಬಾರೆ ಹೋಗೋಣ. ಸರಿ ಬುಜ್ಜು ನಡಿ.
ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ ಮತ್ತೆ ಇನ್ನವರೆಗೂ ಹೇಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಯಾರಿನ್ನೂ ಅಚ್ಚು ಕಾರ್ಟೂನ್